ಹೋಗಿದ್ರಾ? ಹೌದು ಜಾನಕಿ, ಪ್ರಸಾದ ಮಾಡಕ್ ಬೇಕಾಗಿರೋ ಮಾವಿನಕಾಯಿ, ಬೇವಿನ ಸೊಪ್ಪು ಎಲ್ಲ ತಂದಿದ್ದೀನಿ. ಸರಿ ರೀ, ಪ್ರಸಾದ ಮಾಡಿಸ್ಬಿಡ್ತೀನಿ. ಬೇರೆಯವ್ರು ಯಾಕೆ, ಇವತ್ತು ಪ್ರಸಾದನ ಚಾರು ಕೈಯಲ್ಲೇ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ. ಅಯ್ಯೋ, ಈಗ ಇದೊಂದು ಬೇರೆ ಇದ್ಯಾ? ಆ ಪ್ರಸಾದ ಮಾಡೋ ಹೊತ್ತಿಗೆ ಇವಳು ನನ್ನ ಜೀವ ತೆಗೆಯೋದು ಗ್ಯಾರಂಟಿ. ನಮ್ ಚಾರು ಹೇಗ್ ಕೆಲಸ ಮಾಡ್ತಾಳೆ ಅಂತ ಗೊತ್ತಾಗ್ಬೇಕಲ್ವಾ, ಅವಳ ಕೈಯಲ್ಲೇ ಮಾಡ್ಸು. ಹಾಗೆ ಆಗ್ಲಿ. ಅಣ್ಣ, ಏನಮ್ಮ? ರಂಗೋಲಿ ನೋಡಿದ್ಯಾ? ಚೆನ್ನಾಗಿದೆ. ಚಾರುನೇ ಹಾಕಿದ್ದು. ಹೌದಾ? ಕೆಳಗ ಹೆಸರೇನು? ಅದು ಚಾರುನೇ ಹಾಕಿದ್ದು ಅಂತ ಗೊತ್ತಾಗ್ಬೇಕಲ್ವಾ? ಏನ್ ಸ್ಪರ್ಧೆ ನಡೀತಾ ಇದೆಯಾ ಯಾರು ಹಾಕಿದ್ದಾರೆ ಅಂತ ಗೊತ್ತಾಗಕ್ಕೆ? ಯಾರೋ ರಂಗೋಲಿ ಬಿಡಿಸಿದ್ರೆ ಅವಳ ಹೆಸರು ಬರ್ದಿರೋ ಹಾಗಿದೆ. ನಡಿ ಜಾನಕಿ. ಸಿಕ್ಕಾಕೊಳ್ಳೋದು ಅಂದ್ರೆ ಇದೇ ಏನೋ. ಅರ್ಥ ಆಯ್ತು, ಬಾಯ್ ಮುಚ್ಚೀಗ. ಬಾ ಚಾರು, ಬೇ ಬಿಡಿಸ್ಬೇಕಲ್ಲ. ಬೇವಾ? ನಂಗದ್ರ ವಾಸನೆ ಅಂದಿರನೇ ಆಗಲ್ಲ. ಅಮ್ಮ, ಅಯ್ಯೋ ಪಾರ್ವತಿ, ಏನಾಯ್ತಮ್ಮ? ಯಾಕೆ ಅಳ್ತಿದೀಯಾ? ನಿನ್ನೆ ಕೇಳ್ತಿರೋದು ಏನಾಯ್ತು? ಆದ್ಯಾ ಯಾಕೆ ಅಳ್ತಿದ್ದಾಳೆ? ಅದು ದೊಡ್ಡಮ್ಮ, ಕಾಲೇಜಲ್ಲಿ ಅವಳ ಫ್ರೆಂಡು ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ತಿದ್ದಾಳಂತೆ. ಬೆಸ್ಟ್ ಫ್ರೆಂಡು ಬಿಟ್ಟು ದೂರ ಹೋಗ್ತಿದ್ದಾಳೆ ಅಂತ ಅಳ್ತಿದ್ದಾಳೆ. ಅಷ್ಟೇ ಅಷ್ಟೇ ದೊಡ್ಡಮ್ಮ. ಫ್ರೆಂಡ್ಗೋಸ್ಕರನಾ? ಹಾ. ಬೆಳಗ್ಗೆನೆ ಅಳ್ತಿರೋದನ್ನ ನೋಡಿ ಏನಾಯ್ತು ಅಂತ ಹೆದರ್ಬಿಟ್ಟಿದೆ. ಎಂತ ಹುಚ್ಚು ಹುಡುಗಿನೇ ನೀನು? ನಮ್ ಜೊತೆಲಿದ್ದವರು, ನಮ್ ಜೊತೆಲಿ ಓದ್ದವರು ಜೀವನ ಪೂರ್ತಿ ನಮ್ ಜೊತೆಲಿ ಇರೋಕ್ಕಾಗತ್ತಾ? ಜೀವನ ಪೂರ್ತಿ ಎಲ್ಲರೂ ಒಂದೇ ದಾರಿಯಲ್ಲಿ ನಡೆಯೋಕ್ಕಾಗಲ್ಲಮ್ಮ. ಅವರವ್ರ ದಾರಿಯಲ್ಲಿ ಅವರವರು ನಡ್ಕೊಂಡು ಹೋಗ್ಲೇಬೇಕು. ಅಲ್ಲ, ನಿನ್ ಸ್ನೇಹಿತೆ ಬೇರೆ ಊರಿಗೆ ತಾನೇ ಹೋಗ್ತಾ ಇರೋದು, ಅದಕ್ಕೇನೀಗ? ನಿನಗ್ ನೋಡ್ಬೇಕು ಅನ್ನಿಸ್ದಾಗ ಇಲ್ಲಿಗೆ ಬರೋದಕ್ಕೆ ಹೇಳು, ಆಗ್ಲಿಲ್ವಾ ನೀನೇ ಆದ್ಯನ್ ಜೊತೆ ಹೋಗಿ ನೋಡ್ಕೊಂಡ್ ಬಂದ್ಬಿಡು. ಸರಿನಾ ಕಂದ? ಹಬ್ಬದ ದಿನ ಹೀಗೆಲ್ಲ ಅಳ್ತಾ ಕೂತ್ಕೋಬಾರ್ದು. ಹೋಗಿ ಬೇಗ ಸ್ನಾನ ಮಾಡಿ ರೆಡಿ ಆಗು. ದೇವರ ಹತ್ರ ದೀಪ ಹಚ್ಬೇಕು. ಸರಿನಾ? ಅಳ್ತಾ ಕೂತ್ಕೋಬಾರ್ದು. ರಾಜಿ, ನೀನ್ ಹೀಗೆ ಅಳೋದನ್ನ ಮನೇಲಿ ಯಾರಾದ್ರೂ ನೋಡಿದ್ರೆ ಇಲ್ದೇ ಇರೋ ಸಮಸ್ಯೆ ಎಲ್ಲ ಬರುತ್ತೆ. ಸುಮ್ನಿರು. ಹೇಗ್ ಸುಮ್ನೆ ಇರೋದು ಆದ್ಯ? ಮನೆವರೆಗೂ ಅವ್ರು ಬಂದಿದ್ದು ನನ್ಗೋಸ್ಕರನೇ ಅಲ್ವಾ? ಅವ್ರನ್ನ ಅರೆಸ್ಟ್ ಮಾಡಿದ್ದು ನನ್ನಿಂದಾನೇ ಅಲ್ವಾ? ಪೊಲೀಸ್ ಅವರಿಂದ ಅವ್ರು ವಧೆ ತಿನ್ನೋದಕ್ಕೆ ಕಾರಣ ನಾನೇ ಅಲ್ವಾ? ಇಲ್ಲಿ ಹೀಗ್ ಹೊಡೆದಿದ್ರು ಅಂದ್ರೆ ಇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡಿರ್ತಾರೋ ಏನೋ. ನಿನಗೆ ಎಷ್ಟು ಧೈರ್ಯ ಇದ್ರೆ ರಾಜಾರಾಮ್ ಅವ್ರ ಮಗಳು ಹಿಂದೆ ಬೀಳ್ತೀಯಾ? ಹೇಳೋ. ಆ ಹುಡುಗಿ ತಂಟೆಗೆ ಹೋಗಲ್ಲ ಅಂತ ಹೇಳೋ. ನೀನ್ ಹೀಗೆ ಹೇಳಿದ್ರೆ ಮಾತು ಕೇಳಲ್ವೋ? ಎಲ್ಲರ ಮನೇಲೂ ಸೊಸೆ ಬಂದ್ರೆ ಅತ್ತೆ ಸುಖವಾಗಿರ್ತಾಳೆ ಅಂತಾರೆ. ಆದ್ರೆ ನನ್ನ ಹಣೆ ಬರಹ ಸೊಸೆ ಬಂದ್ಮೇಲೆ ಕಷ್ಟ ಜಾಸ್ತಿ ಆಗೋಗಿದೆ. ಅತ್ಗೆ ನಿಧಾನವಾಗೆಲ್ಲ ಕಲ್ತ್ಕೋತಾಳೆ ಬಿಡಿ ಅತ್ಗೆ. ಮೊದ್ಲೇ ನನ್ ಸಿಟ್ ನೆತ್ತಿಗೇರಿದೆ, ನೀನ್ ಸುಮ್ನೆ ಇರು. ನಮ್ ಚಾರು ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಹೇಳ್ದಿಯಾ ಹೊರತು ಅವಳನ್ ಸೊಸೆ ಮಾಡ್ಕೊಂಡ್ರೆ ಹೀಗ್ ಕಷ್ಟ ಪಡ್ಬೇಕಾಗತ್ತೆ ಅಂತ ಹೇಳಿದ್ದ? ಅಯ್ಯೋ ಪಾರ್ವತಿ, ನನ್ ಸೊಂಟ ಬಿದ್ದು ಹೋಯ್ತು. ಒಂದ್ 4 ಪಾತ್ರೆನ್ ತೊಳ್ದಿಡೆ. ನನ್ ಕೈಯಲ್ಲಾಗಲ್ಲಪ್ಪ. ನಿನ್ ಕೈಲಿ ಏನು ಆಗಲ್ಲ. ಪಕ್ಕದಲ್ಲಿ ಕೂತ್ಕೊಂಡು ಹರಿಕತೆ ಮಾತ್ರ ಕೇಳು. ಛೀ. ಅತ್ತೆ,
ಏನೇ ತೋರಣನಾದ್ರೂ ಕಟ್ಟಿದ್ಯೋ ಇಲ್ವೋ? ಆಹಾ ಕಟ್ ಆಯ್ತು. ಸರಿಯಾಗಿ ಕಟ್ಟಿದ್ಯೋ ಇಲ್ವೋ? ಸರಿಯಾಗಿ ಕೆಳಗಡೆ ಕಟ್ ಬಂದಿದ್ದೀನಿ. ಹಾ ತೋರಣ ಕೆಳಗ್ ಕಟ್ಟೋದು ಅಂದ್ರೆ ಏನೇ? ನನಗ್ ಗೊತ್ತು ಅತ್ತೆ. ಸಂಕ್ರಾಂತಿಗೆ ಮೇಲ್ಗಡೆ ಕಟ್ತಾರೆ, ಯುಗಾದಿಗೆ ಕೆಳಗಡೆ ಕಟ್ತಾರೆ, ಅಷ್ಟೇ ತಾನೇ? ಅಯ್ಯೋ ಇವಳ ಕೈಲಿ ಎಣ್ಗಕ್ ಆಗ್ತಿಲ್ಲ ಪಾರ್ವತಿ. ಚಾರು, ಇವಾಗ ನೀನ್ ತೋರಣ ಕೆಳಗಡೆ ಕಟ್ಟು ಬಂದ್ಯೇನಮ್ಮ? ಹೌದು. ದಾಟ್ ಹೋಗೋ ತರ ಇಲ್ಲಿ ನೋಡಿ, ಇಷ್ಟೆತ್ರ ಕಟ್ಟಿದೀನಿ. ಪಾರ್ವತಿ ಪಿ ಜಾಸ್ತಿ ಮಾಡಿಸಿ ಇವಳು ನನ್ ಪ್ರಾಣ ತೆಗೆದು ಬಿಡ್ತಾಳೆ. ಬಾಗ್ಲಿಗೆ ತೋರಣನ ಕೆಳಗೆ ಯಾರಾದ್ರೂ ಕಟ್ತಾರೋ? ಸೀನು ಮಾಮನೆ ಕೆಳಗಡೆ ಕಟ್ಟು ಅಂತ ಹೇಳಿ ಹೋಗಿದ್ದು, ಅದಕ್ಕೆ ಹೇಳ್ದೆ. ನೀನ್ ಕಟ್ಟು ಬಿಡ್ತೀಯಾ? ಮೊದ್ಲೇ ಅವ್ನು ನಿನ್ನ ಸಾಯಿಸೋಷ್ಟು ಕೋಪದಲ್ಲಿದ್ದಾನೆ ಕಣೆ. ನೀನ್ ಕೇಳಿದ್ದನ್ನ ಸರಿಯಾಗಿ ಹೇಳ್ತಾನೆ ಅಂತ ಹೇಗ್ ಅನ್ಕೊಂಡೆ ನೀನು? ನೀನು ಮಾಡಿರೋ ವಿಚಿತ್ರನ ನೋಡೋದಕ್ಕೆ ₹1 ಟಿಕೆಟ್ ಅಂತ ಇಟ್ರು ಇಡೀ ಊರವರೇ ಬಂದು ನೋಡ್ಕೊಂಡು ಹೋಗ್ತಾರೆ. ಅಯ್ಯೋ, ಒಂದ್ ವೇಳೆ ಅಪ್ಪಿತಪ್ಪಿ ಯಾರಾದ್ರೂ ನೋಡಿದ್ರೆ ನನ್ ಕತೆ ಇಲ್ಲಿಗೆ ಮುಗ್ದೇ ಹೋಗುತ್ತೆ. ಪದ್ಮಾ, ಪಾರ್ವತಿ, ಎಲ್ಲಿ ಹೋದ್ರಿ ಇವರು? ಪದ್ಮಾ, ನಡಿ ಪಾರ್ವತಿ. ಲೇ ಪಾರ್ವತಿ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯಯ್ಯೋ ಅಮ್ಮ. ಕೇಳಿಸ್ಕೊಂಡ್ಯಾನೆ? ನೀನ್ ಮಾಡಿದ ಕೆಲಸಕ್ಕೆ ನಮ್ಮಮ್ಮ ಬಲಿಯಾಗಿರ್ತಾಳೆ. ಬಾ ಪಾರ್ವತಿ.